ಪತ್ರಿಕಾ ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಾನ್ಯ ಬಂಧುಗಳೇ, ರಾಜ್ಯದಲ್ಲಿ ವಕ್ಫ್ ವಿಚಾರದಲ್ಲಿ ಗೊಂದಲ ಪ್ರಾರಂಭ ಆಗಿದೆ. ಅನೇಕ ರೈತರ ಜಮೀನುಗಳನ್ನು ವಕ್ಫ್ ಬೋರ್ಡ್ನ ಹೆಸರಿನಲ್ಲಿ ಕಬಳಿಸುವ ಕೆಲಸ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಸುಮಾರು 11-12ನೇ ಶತಮಾನದ ಮಠಮಾನ್ಯಗಳ ಆಸ್ತಿಗಳನ್ನು ಕೂಡ ವಕ್ಫ್ ಆಸ್ತಿ ಅಂತೇಳಿ ಇವತ್ತು ಪಾಣಿಗಳಲ್ಲಿ ನಮೂದು ಮಾಡಿರ್ತಕ್ಕಂಥದ್ದು ಈಗ ಎಲ್ಲರ ಗಮನದಲ್ಲಿದೆ. ಈ ಕಾರಣಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷ 3 ತಂಡಗಳಾಗಿ ಇವತ್ತು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಈಗ ನಮ್ಮ ತಂಡ 3ನೇ ತಂಡ ಮಾನ್ಯ ಕಟೀಲ್ಜಿ ಅವರು, ಸಿ ರವಿ ಅವರು, ಹೀಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಹುಬ್ಳಿ ಧಾರವಾಡದಿಂದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ತಾನೇ ನಾವು ಮಿಶ್ರಿ ಕೋಟೆಗೆ ಹೋಗಿ ಬಂದ್ವಿ, ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದೇವೆ. ಜನರು ಅವರಿಗೆ ಆಗಿರತಕ್ಕಂಥ ತೊಂದರೆಗಳನ್ನೆಲ್ಲವನ್ನು ಒಂದೊಂದಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿಯೂ ಕೂಡ ಸ್ಮಶಾನ ಜಾಗಗಳನ್ನು ವಕ್ಫ್ ಅಂತೇಳಿ ನಮೂದು ಮಾಡಿರ್ತಕ್ಕಂಥದ್ದು, ದೇವಸ್ಥಾನದ ಸ್ಥಳವನ್ನು ಕೂಡ ವಕ್ಫ್ನಲ್ಲಿದೆ, ಗರಡಿ ಮನೆಗಳು ಇದು ವಕ್ಫ್ ಪ್ರಾಪರ್ಟಿ ಅಂತೇಳಿ ನಮೂದು ಮಾಡಿದ್ದಾರೆ, ಸಹಕಾರಿ ಸಂಘದ ಸ್ಥಳಗಳನ್ನು ಕೂಡ ಮಾಡಿದ್ದಾರೆ. ಹೀಗೆ ಅನೇಕ ಸಮಸ್ಯೆಗಳನ್ನು ಅಲ್ಲಿನ ಜನರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಈಗ ಇದಕ್ಕೆ ಒಂದು ಇತ್ಯರ್ಥ ಆಗಬೇಕಾಗಿದೆ. ರಾಜ್ಯದಲ್ಲಿ ಇದು ಇತ್ತೀಚೆಗೆ ವಕ್ಫ್ ವಿಚಾರ ಸದ್ದು ಮಾಡ್ತಾ ಇದೆ. 1954ರಿಂದ ಈಚೆಗೆ, ಅದರ ಹಿಂದೆಯೂ ಇತ್ತು, ಆದರೆ ಸ್ವತಂತ್ರ ಬಂದ ನಂತರ ಇದಕ್ಕೆ ಜೀವ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ, ನೆಹರೂರವರು. ಆವತ್ತಿನಿಂದ ಈಚೆಗೆ 1969-70ರಲ್ಲಿ ಇಂದಿರಾ ಗಾಂಧಿಯವರು ಒಂದು ಸರ್ವೆ ಮಾಡಬೇಕು ಅಂತೇಳಿ ಮಾಡಿಸ್ತಾರೆ. ಅದರ ಆಧಾರದ ಮೇಲೆ 1974ರಲ್ಲಿ ರಾಜ್ಯದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಒಂದು ಗೆಜೆಟ್ ಮಾಡುತ್ತೆ. ಆ ಗೆಜೆಟ್ನಲ್ಲಿ ಆಫೀಸರ್ಗಳು ಏನೇನು ಸರ್ವೆ ನಂಬರ್ಗಳು ಕೊಡ್ತಾರೋ ಎಲ್ಲವನ್ನು ನಮೂದು ಮಾಡಿಬಿಡ್ತಾರೆ. ಅದಕ್ಕೆ ಆಧಾರಗಳೇನು, ಆ ಆಸ್ತಿ ಯಾರು ಕೊಟ್ಟರು ಏನೂ ಇಲ್ಲ. ಈಗ ಇತ್ತೀಚೆಗೆ ಜಮೀರ್ ಅಹಮದ್ ಅವರು ಮಂತ್ರಿ ಇದ್ದಾರೆ. ಅವರು ಎಲ್ಲ ಕಡೆಯಲ್ಲೂ ಹೋಗಿ ಈ ಆಸ್ತಿಗಳನ್ನು ನಮಗೆ ಯಾರು ಕಬ್ಜಾ ಮಾಡಿದ್ದಾರೆ ಅದನ್ನೆಲ್ಲ ವಾಪಸ್ ಕೊಡಿ, ಅದಕ್ಕೆ ಕಾಂಪೌಂಡ್ ಹಾಕಿ, ಅದು ದೇವರ ಆಸ್ತಿ, ಹೆಂಗೆ ಕಾಣಬೇಕು ಅಂತಂದ್ರೆ ಆ ದೇವರ ಆಸ್ತಿ ಶೈತಾನರಿಗೆಲ್ಲ ಕಾಣಬೇಕಂತೆ ಆಸ್ತಿ. ಹೀಗೆ ಪ್ರಚೋದನಕಾರಿಯಾಗಿ ಅವರು ಭಾಷಣ ಮಾಡ್ತಾ ಹೊರಟರು. ಎಚ್ಚೆತ್ತುಕೊಂಡ ಮಠಮಾನ್ಯಗಳು, ರೈತರು ಪಾಣಿಗಳನ್ನು ಚೆಕ್ ಮಾಡ್ಲಿಕ್ಕೆ ಹೋದ್ರು. ಆಗ ಇದು ಬೆಳಕಿಗೆ ಬರ್ತಾ ಇರ್ತಕ್ಕಂಥ ಆ ಕಾರಣದಿಂದಾಗಿ ಇದಕ್ಕೆ JPC ಕಮಿಟಿಯನ್ನು ಕೂಡ ಮಾಡಲಾಗಿದೆ ಈಗ ಕೇಂದ್ರದ ಮೋದಿ ಅವರ ಸರ್ಕಾರ. ಯಾಕೆ ಅಂತಂದ್ರೆ ಇದಕ್ಕೆ ಸಂವಿಧಾನವನ್ನು ಮೀರಿದ ಒಂದು ಅಧಿಕಾರವನ್ನು ಕೊಡಲಾಗಿದೆ. ಪರಮಾಧಿಕಾರ ಕೇವಲ ಕೋರ್ಟ್ಗಳಿಗೆ ಮಾತ್ರ ಇರುತ್ತೆ. ಆದ್ರೆ ಇಲ್ಲೇನಾಗಿದೆ ಅಂತಂದ್ರೆ ವಕ್ಫ್ ಬೋರ್ಡ್ಗೂ ಕೂಡ ಪರಮಾಧಿಕಾರವನ್ನು ಕೊಟ್ಟು ಕೋರ್ಟನ್ನು ಕೂಡ ಪ್ರಶ್ನೆ ಮಾಡಲಾರದಂತ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ಈಗ ಪರಮಾಧಿಕಾರ ಯಾವ ರೀತಿ ಆಗಿದೆ ಅಂದ್ರೆ ಅದು ಸರ್ವಾಧಿಕಾರ ಆಗಿದೆ. ಈ ಸರ್ವಾಧಿಕಾರಕ್ಕೆ ಎಲ್ಲಾದರೂ ಒಂದು ಕಡೆ ಫುಲ್ ಸ್ಟಾಪ್ ಆಗಬೇಕಾಗಿದೆ.
ಇಲ್ಲ ಅಂತಂದ್ರೆ ರೈತರು ತಮ್ಮ ಆಸ್ತಿಗಳನ್ನು ಕಳ್ಕೊಳ್ತಾರೆ. ರೈತರು ಹೋಗಿ ಕೇಳಿದ್ರೆ ಇದು ನನ್ನ ಆಸ್ತಿ, ನನ್ನ ಎಲ್ಲ ರೀತಿಯ ದಾಖಲೆಗಳು ನನ್ನ ಹತ್ರ ಇದೆ ಅಂತ ಕೇಳಿದ್ರು ಕೂಡ ಅದು ನಿಮ್ಮದಲ್ಲ, ಅದು ವಕ್ತು ಆಸ್ತಿ. ಆಯ್ತು, ನಿಮ್ಮ ಹತ್ರ ಏನು ಇದಕ್ಕೆ ಆಧಾರಗಳಿದೆ ಅಂತ ಹೇಳಿದ್ರೆ ನಿಮಗೆ ಆಧಾರಗಳನ್ನು ತೋರಿಸ್ಬೇಕಾಗಿಲ್ಲ, ನಾವು ವಕ್ತು ಆಸ್ತಿ ಅಂತ ನಾವು ಹೇಳ್ಬಿಟ್ರೆ ಅದು ನಮ್ಮದೇ. ಈ ರೀತಿಯ ವಾದವನ್ನು, ಗೊಡ್ಡು ವಾದವನ್ನು ಇವತ್ತು ವಕಫ್ ಬೋರ್ಡ್ನಲ್ಲಿ ಇದು ನಡ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ತಕ್ಷಣ ಜಮೀರ್ ಅಹಮದ್ ಅವರು ಏನು ಹೇಳಿದ್ರು, ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೇನೆ ಅಂತಲೇ ಹೇಳಿದ್ರು. ಇದು ಸರ್ಕಾರದ ಆದೇಶ ಆಯಿತು. ಆದರೆ ಮುಖ್ಯಮಂತ್ರಿಗಳು ಇದು ಎಲ್ಲೋ ತಪ್ಪಾಗ್ತಾ ಇದೆ, ನನ್ನ ಬುಡಕ್ಕೆ ಬರ್ಬೋದು ಅನ್ನೋದು ಉದ್ದೇಶ ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಇಮಿಡಿಯೇಟ್ಲಿ ಕಾಲಂ 11ರಲ್ಲಿ ಇರ್ತಕ್ಕಂಥ ವಕತ್ ಅನ್ನೋದನ್ನು ತೆಗೆದು ಬಿಡ್ತೇವೆ ಅಂತೇಳಿ ಆದೇಶ ಮಾಡಿಬಿಟ್ರು. ಬಟ್ ಆದೇಶದಿಂದ ಈ ಆಸ್ತಿ ರೈತನ ಆಸ್ತಿ ಆಗಿದ್ದು ವಕತ್ ಅಂತ ಆಗಿದ್ದು ಮತ್ತೆ ರೈತನ ಆಸ್ತಿ ಆಗೋದಿಲ್ಲ. ಯಾಕೆಂದ್ರೆ 1974ರ ಗೆಜೆಟ್ ಅನ್ನ ನೀವು ತೆಗೆದುಹಾಕಿದ್ರೆ ಅವರ ಆಸ್ತಿಗಳು ಅವ್ರದ್ದಾಗ್ಬೋದು, ಇಲ್ಲಂತಂದ್ರೆ ಆಗೋದಿಲ್ಲ. ಇದು ಹೇಗಾಗುತ್ತಂದ್ರೆ, ರೈತ ಎಲ್ಲಾದ್ರೂ ಒಂದು ಬ್ಯಾಂಕಲ್ಲಿ ಹೋಗಿ ಲೋನ್ ತಗೋತಾರೆ. ಲೋನ್ ತಗೊಂಡವರು ಲೋನ್ ಕಟ್ಟಲಿಲ್ಲ, ಕೋರ್ಟ್ನವರು ಒಂದು ನೋಟಿಸ್ ಕಳಿಸ್ತಾರೆ. ಆ ನೋಟಿಸ್ಗೆ ಅವರು ಹೋಗಿ, ಸ್ವಾಮಿ ಈ ಸಾರಿ ನನಗೆ ಕಟ್ಟಲಿಕ್ಕಾಗಲಿಲ್ಲ, ಸ್ವಲ್ಪ ದಿವಸ ಕಾಲ